माता की जय श्री राम। ತೆರೆದ ಜೀಪ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ನಾವು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಅವರ ಜೊತೆಯಲ್ಲಿ ಶಿವಮೊಗ್ಗ ಸಂಸದರು ಮತ್ತೊಂದು ಬಾರಿ ಶಿವಮೊಗ್ಗದಿಂದ ಸ್ಪರ್ಧೆಯನ್ನ ಮಾಡ್ತಿರುವಂತ BY ರಾಘವೇಂದ್ರ ಇದ್ದಾರೆ. ಉಳಿದವರು ಕೂಡ ಅಲ್ಲಿ ನಾವು ಗಮನಿಸಬಹುದಾಗಿದೆ. ಒಂದು ಕಡೆ ಅವರ ಸೆಕ್ಯೂರಿಟಿ SPG ಇರ್ತಕ್ಕಂಥದ್ದು, ಮತ್ತೊಂದು ಕಡೆ BJPಯ ಮತ್ತೊಬ್ಬ ಅಭ್ಯರ್ಥಿಯಾಗಿರ್ತಕ್ಕಂಥವರು, ದಾವಣಗೆರೆಯ ಅಭ್ಯರ್ಥಿಯಾಗಿರ್ತಕ್ಕಂಥ ಗಾಯತ್ರಿ ಸಿದ್ದೇಶ್ವರ್ ಕೂಡ ಅಲ್ಲಿ ಉಪಸ್ಥಿತರಿದ್ದಾರೆ. ತಮ್ಮ ಪಕ್ಷದ ಅಭ್ಯರ್ಥಿಗಳ ಜೊತೆಯಲ್ಲಿ ಗ್ರೌಂಡ್ನ ಮೂಲಕವಾಗಿ ಸಮಾವೇಶಕ್ಕೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಇವತ್ತು ತೆಲಂಗಾಣದಲ್ಲೂ ಕೂಡ ಬೃಹತ್ ಸಮಾವೇಶವನ್ನ ಉದ್ಘಾಟಿಸಿ ಉದ್ದೇಶಿಸಿ ಮಾತನಾಡ್ತಾ ಇದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಅಲ್ಲಿಂದ ಶಿವಮೊಗ್ಗಕ್ಕೆ ಆಗಮಿಸಿದ್ದಾರೆ. ಶಿವಮೊಗ್ಗ ಏರ್ಪೋರ್ಟ್ನಿಂದ ಅಲ್ಲಮಪ್ರಭು ಗ್ರೌಂಡ್ಗೆ ಈಗ ಆಗಮಿಸಿರುವಂಥದ್ದು BY ರಾಘವೇಂದ್ರ ತಮ್ಮ ಎರಡೂ ಕೈಯನ್ನ ಮುಗಿದು ಜನರ ಆಶೀರ್ವಾದವನ್ನ ಕೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಗಾಯತ್ರಿ ಸಿದ್ದೇಶ್ವರ್ ಅವರು ಕೂಡ ಥಮ್ಸ್ ಅಪ್ ಸಿಂಬಲ್ ಅನ್ನ ಮಾಡ್ತಿದ್ದಾರೆ, ಥಮ್ಸ್ ಅಪ್ ಮಾಡ್ತಾ ಇದ್ದಾರೆ. ಜೊತೆಗೆ ನಮಸ್ಕಾರ ಮಾಡಿ ಜನರಿಗೆ ಗ್ರ್ಯಾಟಿಟ್ಯೂಡ್ ಅನ್ನ ಸಲ್ಲಿಸ್ತಾ ಇರುವಂಥದ್ದು. ಸಹಜವಾಗಿ ದೇಶದ ಪ್ರಧಾನಮಂತ್ರಿ, ಸತತವಾಗಿ 2 ಬಾರಿ ಪ್ರಧಾನಮಂತ್ರಿ ಆದಂಥವರು ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ಒಂದೇ ವೆಹಿಕಲ್ನಲ್ಲಿ ಬರುವಂಥದ್ದು ಸಹಜವಾಗಿ ಇವರಿಗೆ ಪುಳಕವನ್ನು ಉಂಟು ಮಾಡಿರುತ್ತೆ. BY ರಾಘವೇಂದ್ರ ಅವರ ಮುಖವನ್ನು ಗಮನಿಸ್ಬೋದು, ಗಾಯತ್ರಿ ಸಿದ್ದೇಶ್ವರ್ ಅವರ ಮುಖವನ್ನು ಗಮನಿಸ್ಬೋದು. ಒಂದು ರೀತಿಯಿಂದ ಖುಷಿಯ ಸಂದರ್ಭ ಇದು ಅವರಿಗೆ. ನಿಧಾನವಾಗಿ ಅವರ ವೆಹಿಕಲ್ ಚಲಿಸ್ತಾ ಇದೆ. ತೆರೆದ ವಾಹನ ನಿಧಾನವಾಗಿ ಚಲಿಸ್ತಾ ಇರುವಂಥದ್ದು. ಅವರ ಹಿಂದೆ ಇರ್ತಕ್ಕಂಥ SPG ಸಿಬ್ಬಂದಿ ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ ಅಕ್ಕಪಕ್ಕ. ಯಾಕಂದ್ರೆ ಸಾವಿರಾರು ಜನ, ಲಕ್ಷಾಂತರ ಜನ ಸೇರಿರುವಂಥದ್ದು. ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ ಇದೆ. ಎಲ್ಲರೂ ವಿಡಿಯೋವನ್ನ ಮಾಡ್ಕೊಳ್ತಾ ಇದ್ದಾರೆ. ಅಭಿಮಾನದ ಅತಿರೇಕದಲ್ಲಿ ಯಾವುದೇ ಅಚಾತುರ್ಯ ಆಗಬಾರ್ದು ಅಂತಕ್ಕಂಥ ನಿಗಾವನ್ನ ಕೂಡ SPG ಸಿಬ್ಬಂದಿ ವಹಿಸ್ತಾ ಇರುವಂಥದ್ದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಅಭಿಮಾನಿಗಳತ್ತ ಕೈ ಬೀಸ್ತಾ ಇದ್ದಾರೆ, ನಮಸ್ಕಾರವನ್ನ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಮೋದಿ ಸರ್ಕಾರ ಅಂತಕ್ಕಂಥ ಘೋಷವಾಕ್ಯ ಹಿಂದೆ ಕೇಳಿ ಬರ್ತಾ ಇದೆ. ಅಬ್ ಕಿ ಬಾರ್ 400 ಪಾರ್ ಅಂತಕ್ಕಂಥ ಘೋಷವಾಕ್ಯವನ್ನ ಕೂಡ BJP ಹೇಳ್ತಾ ಇರುವಂಥದ್ದು. ಪಾರ್ಲಿಮೆಂಟ್ನಲ್ಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ರು, ನಮಗೆ 370 ಸ್ಥಾನ, NDAಗೆ 400ಕ್ಕಿಂತ ಹೆಚ್ಚು ಸ್ಥಾನ ಅಂತ. ಹೀಗಾಗಿ ಸಹಜವಾಗಿ ಆ ಒಂದು ಗುರಿ ಎಡೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೃಷ್ಟಿ ಇರುವಂಥದ್ದು. ಈ ಮಧ್ಯೆ ಕೆಲ ಅಸಮಾಧಾನ, ಕೆಲ ಅಪಸ್ವರಗಳು ಕೇಳಿ ಬಂದರೂ ಕೂಡ ಆ ಕಾನ್ಫಿಡೆನ್ಸ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದ್ದಾರೆ. ಈ ಬಾರಿ ಗೆಲುವು ತಮ್ಮದೇ. ಈ ಬಾರಿ ಗೆಲುವು BJPಯಾದ್ಯಂತ ಸಾಕಷ್ಟು ಬಾರಿ ಅವರು ಘೋಷಣೆಯನ್ನ ಮಾಡಿದ್ದಾರೆ, ಭಾಷಣವನ್ನ ಮಾಡಿದ್ದಾರೆ. ಜೊತೆಗೆ ಜನರ ಆಶೀರ್ವಾದವನ್ನ ಕೂಡ ಕೇಳ್ತಾ ಇದ್ದಾರೆ. ಮುಂಬರುವ 100 ದಿನಗಳ ರೋಡ್ ಮ್ಯಾಪ್ ಅನ್ನ ಈಗ ಆಲ್ರೆಡಿ ಸಿದ್ಧಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಷ್ಟು ಕಾನ್ಫಿಡೆನ್ಸ್ ನಲ್ಲಿ ಇರ್ತಕ್ಕಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತೆ BJP. ಇನ್ನು ಕರ್ನಾಟಕದಲ್ಲಿ ಈ ಬಾರಿ BJP ಮತ್ತೆ JDS ಕೈ ಜೋಡಿಸಿರೋ ಕಾರಣದಿಂದಾಗಿ JDS ಶಾಸಕರು ಕೂಡ ವೇದಿಕೆ ಮೇಲೆ ಇರುವಂಥದ್ದು, ಉಪಸ್ಥಿತರಿರುವಂಥದ್ದು. ಯಾವುದೇ ಕ್ಷೇತ್ರ ಇರಲಿ, ಯಾವುದೇ ಸ್ಥಳ ಇರಲಿ, ಯಾವುದೇ ಊರಿರಲಿ, ಎಲ್ಲ ಕಡೆ BJP ಮತ್ತು JDS ಒಂದು ಅಂತ ಸಂದೇಶವನ್ನು ಸಾರುವಂಥ ಪ್ರಯತ್ನವನ್ನು ಕೂಡ ಇಲ್ಲಿ ಮಾಡಲಾಗ್ತಾ ಇದೆ. ಹೀಗಾಗಿ ಸ್ವತಃ ಪ್ರಧಾನಮಂತ್ರಿಗಳ ಜೊತೆ JDS ಶಾಸಕಿಗೂ ಕೂಡ ವೇದಿಕೆಯನ್ನು ಹಂಚಿಕೊಳ್ಳುವ ಅವಕಾಶ ಸಿಕ್ಕಿರುವಂಥದ್ದು. ಅದನ್ನು ಹೊರತುಪಡಿಸಿ BJPಯ ಗಣ್ಯಾತಿ ಗಣ್ಯರು, ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಸಂಸದರು